ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನೋಡಿ, ಇದು ಬೆಳಿಗ್ಗೆ 5:45 ಅಂದರೆ 5:50ಕ್ಕೆ ಹೀಗಿದೆ. ತುಂಬಾ ಮಂಜು ಬೀಳ್ತಾ ಇದೆ, ತುಂಬಾ ಚಳಿ ಇದೆ. ಇವಾಗ ಇದು ಬಿಟ್ಟು ಹೊರಗೆಲ್ಲ ನೀರು ಹಾಕ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಒಂದ್ಸರಿ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ನಾನು ಹಾಕೋ ವಿಡಿಯೋನ ಮೊದಲು ನೀವೇ ನೋಡ್ಬೋದು. ನೋಡಿ, ಇವಾಗ ಹೊರಗೆಲ್ಲ ನೀರು ಹಾಕ್ಬಿಟ್ಟು ಸೊಪ್ಪೆಲ್ಲ ಸೋಸಿಬಿಟ್ಟು ಸೊಪ್ಪು ನೆನೆಸಿದ್ದೀನಿ. ಈ ಕಡೆ ತರಕಾರಿನೂ ಹಾಕಿಟ್ಟಿದ್ದೀನಿ. ಈ ಕಡೆ ಆಪಲ್ ಕಟ್ ಮಾಡಿ ಅದು ಕಪ್ಪಗಾಗಬಾರ್ದು ಅಂತ ಉಪ್ಪು ನೀರಲ್ಲಿ ನೆನೆಸಿದ್ದೀನಿ. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಿಗೆಲ್ಲ ಕುಕ್ಕರಲ್ಲಿ ಹಾಕಿಟ್ಟೆ. ನಿಶಾಂತ್ ಆಗಲೇ ಎದ್ದು ಹೊರಗೆ ಬಂದಿದ್ದಾನೆ. ಇವಾಗ ಕಾಫಿ ಕುಡಿತಾ ಇದ್ವಿ. ಅವನಿಗೂ ಹಾಲು ಕೊಟ್ಟಿದ್ದೀನಿ. ನಾನು ಕಾಫಿ ಕುಡಿತಾ ಇದ್ದೀನಿ, ಅವನು ಹಾಲು ಕೊಟ್ಟಿದ್ದೀನಿ, ಹಾಲು ಕುಡಿತಾ ಇದ್ದೀನಿ. ಇವತ್ತು ದೇವ್ರ ಪೂಜೆನೂ ಮಾಡಿಲ್ಲ, ಇನ್ನೂ ಬೇಗ ಕೆಲಸಗಳಾಗಬೇಕು. ಅದರಿಂದ ಅಂದರೆ ಫಸ್ಟ್ ದೇವ್ರ ಪೂಜೆ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇವತ್ತು ಆಗಲಿಲ್ಲ ಸ್ನಾನ ಮಾಡೋಕ್ಕೆ, ತುಂಬ ಮಂಜು ಬೀಳೋದ್ರಿಂದ. ನೋಡಿ, ಟೈಮ್ ಆಗಿಬಿಟ್ಟಿದೆ. ಅದರಿಂದ ಫಸ್ಟ್ ಕೆಲಸ ಎಲ್ಲ ಮುಗಿಸೋಣ ಅಂತ ಇದು ಮಾಡಿದೆ. ಇವಾಗ ಕುಕ್ಕರ್ ವಿಷಲ್ ಬಂತು ಸಾಂಬಾರಿಂದು. ನಿಶಾಂತನಿಗೆ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತಿನ್ನೋಕ್ಕೆ. ಮುದ್ದೆ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ, ಡೈಲಿ ಟಿಫನ್ ಬೇಡ ಅಂತ. ನೋಡಿ, ಅದು ವಿಷಲ್ ಆಯಿತು. ಕುಕ್ಕರ್ ಆ ಕಡೆ ಇಟ್ಬಿಟ್ಟು ಇವಾಗ ರವೆ ಹುರಿತಾ ಇದ್ದೀನಿ. ಚಿಕ್ಕ ರವೆ ತೊಗೊಂಡಿದ್ದೀನಿ, ಅಂದರೆ ಉಪ್ಪಿಟ್ಟು ಮಾಡೋ ರವೆನ, ಬನ್ಸಿ ರವೆ ಎಲ್ಲ ಮಾಮೂಲಿ ರವೆ ಇದು. ಇವಾಗ ತೊಗೊಂಡು ನಿಶಾಂತ್ ನೋಡಿ ಮತ್ತೆ ಆಪಲ್ ತೋರಿಸ್ತಾ ಇದ್ದಾನೆ. ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ರವೆ ಹುರ್ಕೊಂಡಿದ್ನೆಲ್ಲ ಬೇರೆ ಪ್ಲೇಟ್ಗೆ ಹಾಕ್ಬಿಟ್ಟು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈ ಕ್ಯಾಮ್ರಾ ನೋಡ್ಕೊತ ರಾಯಿನೂ ಎದ್ಬಿಟ್ನಲ್ಲ, ಅವನ ಕಡೆ ನೋಡ್ಕೊತ ಕಡಲೆಬೇಳೆ ಸೀದೋಗ್ಬಿಟ್ಟಿದೆ, ಗೊತ್ತೇ ಆಗಲಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಮಕ್ಕಳ ಜೊತೆ ಕರ್ಕೊಂಡು ಮಾಡಿದರೆ ಹಿಂಗೆ ಆಗೋದು ನೋಡಿ. ಕ್ಯಾರೆಟ್ ಕಟ್ ಮಾಡಿಟ್ಟಿದ್ನೆಲ್ಲ ಇಬ್ಬರು ತಗೊಂಡು ತಿನ್ನೋಕ್ಕೆ ನಿಂತ್ಕೊಂಡಿದ್ದಾರೆ. ಆಪಲ್ ತಿಂತೀವಿ ಅಂದರು, ಬೇಡ ಅಂದೆ. ಇವಾಗ ಅಲ್ಲೇ ನಿಂತ್ಕೊಂಡಿದ್ದಾರೆ. ಅವ್ರು ನೋಡ್ಕೊತ ಅವ್ರಿಗೆ ಹೇಳ್ಕೊತ ಆ ಕಡಲೆಬೇಳೆ ಸೀದೋಗಿರೋದು ಗೊತ್ತಾಗಲಿಲ್ಲ. ಇವಾಗೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಫ್ರೈ ಮಾಡಿಕೊಂಡು ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೋಬೇಕು. ಅದಕ್ಕೆ ಬೇಗ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ, ಫ್ರೈ ಆಗಿದೆ. ಟೊಮೊಟೊ ಹಂಗೆ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ನಾನು ಬಟಾಣಿ ನೆನೆಸಾಕಿಲ್ಲ, ಸ್ವಲ್ಪ ಮಾಡ್ತಿರೋದ್ರಿಂದ ಬಟಾಣಿ ಹಾಕಿಲ್ಲ. ನೀವು ಬಟಾಣಿ ಬೇಕಿದ್ರೆ ನೆನೆಸ್ಬಿಟ್ಟಾಗಲಿ ಹಸಿದಾಗಲಿ ಆ್ಯಡ್ ಮಾಡ್ಕೋಬೋದು. ನೋಡಿ, ರಾಯಿನ ಎದ್ಬಿಟ್ಟು ಆಗಲಿ ಕ್ಯಾರೆಟ್ ಕಟ್ ಮಾಡಿಟ್ಟಿದ್ನೆಲ್ಲ ತಿಂತಾ ಇದ್ದಾನೆ. ಅಂದರೆ ಡೈಲಿ ಕೊಡಲ್ಲ, ಒಂದಿನ ಬಿಟ್ಟು ಒಂದಿನ ಕೊಡ್ತೀನಿ. ಅವ್ನು ಬಾಕ್ಸಿಗೆ ಹಾಕ್ತೀನಲ್ಲ, ಹಾಗೆ ಕಟ್ ಮಾಡಿರ್ತೀನಿ, ಅವನು ತಿಂತಾನೆ. ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕ್ಯಾರೆಟ್, ಅದರಿಂದ ಕಟ್ ಮಾಡಿರ್ತಾ ಇರ್ತೀನಿ. ಅವರೇ ತಗೊಂಡು ತಿನ್ನಲ್ಲ, ಕಟ್ ಮಾಡಿಟ್ರೆ ತಿಂತಾನೆ ಇರ್ತಾರೆ. ಅದರಿಂದ ಇವಾಗ ಇದು ಫ್ರೈ ಆಗ್ಲಂತೂ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದರೆ ಬೇಗ ಆಗುತ್ತಂತ. ಇವಾಗ ಆಯಿತು. ನೀರು ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಕಪ್ ರವೆಗೆ 2 ಕಪ್ ನೀರು ಹಾಕಿದ್ದೀನಿ. ಇಷ್ಟು ಸಾಕು. ನಿಶಾಂತನಿಗೆ ಇವಾಗ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಿದ್ದೀನಿ. ನೋಡಿ, ಬಟ್ಟೆ ಎಲ್ಲ ತಂದಿಟ್ಟಿದ್ದೀನಿ ಸ್ನಾನಕ್ಕೆ ಸ್ನಾನ ಮಾಡಿಸಿದ್ಮೇಲೆ ಬಟ್ಟೆ ಹಾಕೋಕ್ಕೆ. ನೋಡಿ, ಇವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಅದು ಉಪ್ಪಿಟ್ಟು ಹಾಕ್ಬಿಡ್ಲಿ, ರವೆ ಹಾಕ್ಬಿಟ್ಟು ಮುದ್ದೆಗೆ ಇಟ್ಬಿಟ್ಟು ಹೋಗೋಣ ಅಂದ್ಕೊಂಡೆ. ಅವ್ರು ಇನ್ನೂ ಲೇಟಾಗಿ ಮಾಡ್ತೀನಿ ಅಂದರು. ಅದಕ್ಕೆ ಸಾಂಬಾರು ಮಾಡಿಬಿಡೋಣ ಅಂತ ಸಾಂಬಾರು ಮಾಡೋಣ ಅಂತ ಬಂದೆ. ಅಡ್ಜಸ್ಟ್ ಮಾಡ್ಕೊಳ್ರಿ. ನನ್ನ ಮಗ ಏನಾದರೂ ನನ್ನ ಮಗನ ಸೌಂಡ್ ಕೇಳಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಅಂದ್ಕೊಂಡೆ. ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ಅದು ಉಪ್ಪಿಟ್ಟು ಮಾಡಿ ಫುಲ್ ರೆಸಿಪಿ ತೋರಿಸಿಲ್ಲ, ಯಾಕಂದರೆ ಒಬ್ರು ಶೂಟ್ ಮಾಡೋರಿದ್ದರೆ ಚೆನ್ನಾಗಿ. ಅದರಿಂದ ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಟಿದ್ದಾಯಿತು. ಅದು ಮಸ್ತ್ಬಿಟ್ಟು ಅದನ್ನು ಹಾಕಿದ್ದೀನಿ. ಇವಾಗ ಉಪ್ಪಿಟ್ಟು ಆಗಿದೆ. ನೋಡಿ, ಈ ಥರ ಆಗಿದೆ ಉಪ್ಪಿಟ್ಟು. ಇವಾಗ ಮುದ್ದೆಗೆ ಇಟ್ಟಿದ್ದೆ. ಮುದ್ದೆಗೆ ಇಟ್ಬಿಟ್ಟು ಅವ್ರನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು. ಅದಕ್ಕೆ ಫಸ್ಟ್ ಮುದ್ದೆ ಮಾಡಿಬಿಡೋಣ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ಇವಾಗ ಸ್ನಾನ ಮಾಡಿಸಿ ಕರ್ಕೊಬಂದಿದ್ದೀನಿ. ನೋಡಿ, ಸ್ನಾನ ಮಾಡಿಸಿ ನಿಲ್ಲಿಸಿದ್ದೀನಿ. ಇವಾಗ ಬಟ್ಟೆ ಹಾಕ್ಬಿಡ್ತೀನಿ. ನೋಡಿರಿ, ಹಿಂಗೆ ರೆಡಿ ಮಾಡಿದ್ದೀನಿ. ಇವಾಗ ಮುದ್ದೆನೂ ಆಯಿತು. ಇದನ್ನ ಕುಡಿಸ್ಬಿಟ್ಟು ದೇವ್ರ ಪೂಜೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆನೂ ಮಾಡಿದ್ದಾಯಿತು. ಇವತ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಒಬ್ಬರು ವ್ಯೂವರ್ಸ್ ಬರ್ತಾರೆ ಅಂತ ಹೇಳಿದರು, ಮೆಸೇಜ್ ಮಾಡಿದರು ಬರ್ತೀನಿ ಅಂತ. ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಹಂಗೆ ನಮ್ಮ ಫ್ರೆಂಡು ಸಿಗ್ತೀನಿ ಅಂತಂದರು. ಅದಕ್ಕೆ ಅವ್ರನ್ನೂ ಮಾತಾಡ್ಸ್ಕೊಂಡು ಇವ್ರನ್ನೂ ಮಾತಾಡ್ಸ್ಕೊಂಡು ಮೆಸೇಜ್ ಮಾಡಿದ್ರಲ್ಲ, ಅದರಿಂದ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇಬ್ಬರನ್ನೂ ಮಾತಾಡ್ಸ್ಕೊಬರೋಣ ಅಂತ.
ಒಂದಂದರೆ ಹೆಣ್ಮಕ್ಳಿಗೆ ಒಂದು ವಿಷಯ ಅಂದರೆ ಇವಾಗಲೇ ತಮಿಳಿನಲ್ಲಿ ನೋಡಿರ್ತೀರ, ಮನೇಲಿ ಮಾಡೋ ಕೆಲಸಕ್ಕೆ ಯಾರೂ ಬೆಲೆ ಕೊಡಲ್ಲ, ಯಾವ ಅತ್ತೆ ಮಾವನೂ ಬೆಲೆ ಕೊಡಲ್ಲ, ತಂದೆ ತಾಯಿನೂ ಕೊಡಲ್ಲ, ಮಕ್ಕಳು ಕೊಡಲ್ಲ, ಯಾವ ಗಂಡನೂ ಕೊಡಲ್ಲ. ಯಾಕೆ ಹೇಳ್ತಿದ್ದೀನಿ ಈ ಮಾತಂದರೆ, ನೋಡಿ ಬೆಳಿಗ್ಗೆಯಿಂದ ಕಸ ಹೊಡಿ, ಮುಸುರೆ ತೊಳಿ, ಅಡುಗೆ ಮಾಡು, ಅವ್ರು ಸ್ನಾನ ಮಾಡಿಸು, ಬಟ್ಟೆ ಒಗ್ಗಿ ಅವ್ರಿಗೆ ಸ್ನಾನ ಮಾಡಿಸಿ ಸ್ಕೂಲಿಗೆ ಬಿಡು, ಕರ್ಕೊಬಾ, ಅವ್ರನ್ನ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡು, ಪೂಜೆ ಮಾಡು, ಮಧ್ಯಾಹ್ನ ಅಡುಗೆ ಮಾಡು, ಮಕ್ಳಿಗೆ ತಿನ್ನಿಸು, ನೀನು ತಿನ್ನು, ಮತ್ತೆ ಹೋಗು ಸ್ಕೂಲಿಂದ ಕರ್ಕೊಬಾ, ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸು, ಸ್ನ್ಯಾಕ್ಸ್ ತಿನ್ನಿಸು, ಆಮೇಲೆ ಆಟ ಆಡೋಕೆ ಕರ್ಕೊಂಡು ಹೋಗು, ಆಟ ಆಡಿಸು, ಸ್ವಲ್ಪ ಹೊತ್ತು ಸಾಯಂಕಾಲ ಅವ್ರನ್ನ ಕರ್ಕೊಬಾ, ಅವ್ರಿಗೆ ಸ್ನ್ಯಾಕ್ಸ್ ತಿನ್ನಿಸು, ಅವ್ರನ್ನ ಫ್ರೆಶ್ ಅಪ್ ಮಾಡು, ಹೋಮ್ವರ್ಕ್ ಬರೆಸು, ಆಮೇಲೆ ಅಡುಗೆ ಮಾಡು, ಅವ್ರಿಗೆ ತಿನ್ನಿಸು, ಪಾತ್ರೆ ತೊಳಿ, ಕ್ಲೀನ್ ಮಾಡೋ ಮೂಲಕ ಇಷ್ಟು ಕೆಲಸ ಮಾಡಿರ್ತೀವಿ. ಅದು ಸೆಂಟ್ರಲ್ಲಿ ಒಂದು 5 ನಿಮಿಷ ನಮಗೂ ರೆಸ್ಟ್ ಬೇಕಲ್ಲ ಅಂತ ಒಂದು 5 ನಿಮಿಷ ಟಿ ವಿನೋ ಅಥವಾ ಮೊಬೈಲ್ ಹಿಡ್ಕೊಂಡ್ರೆ ಬೆಳಗ್ಗೆಯಿಂದ ಫೋನ್ ನೋಡ್ತಾ ಇರ್ತೀಯ, ಬೆಳಗ್ಗೆಯಿಂದ ಟಿ ವಿ ನೋಡ್ತೀವಿ. ಟಿ ವಿ ನೋಡೋದಷ್ಟೇ, ಫೋನ್ ನೋಡೋದಷ್ಟೇ ಹೇಳ್ತಾರೆ ಹೊರತು ಬೆಳಗ್ಗೆಯಿಂದ ಏನು ಕೆಲಸ ಮಾಡಿರ್ತೀವಿ ಅಂತ ಯಾರೂ ಹೇಳಲ್ಲ, ಯಾರೂ ಹೆಲ್ಪು ಮಾಡಲ್ಲ. ಏನಾದರೂ ಒಂದು ಹೆಲ್ಪ್ ಕೇಳಿದರೆ ಅದನ್ನೇ ಹೇಳ್ತಾರೆ. ಏನಾದರೂ ಒಂದು ಹೆಲ್ಪ್ ಕೇಳಿದರೆ ಟಿ ವಿ ನೋಡೋ ಬದಲು ಮಾಡ್ಕೋಬೋದಾಗಿತ್ತಾ, ಮೊಬೈಲ್ ನೋಡೋ ಬದಲು ತಂದ್ಕೋಬೋದಾಗಿತ್ತಾ, ಇದನ್ನ ಹೇಳ್ತಾರೆ ಹೊರತು ಎಷ್ಟು ಕೆಲಸ ಮಾಡಿದ್ದೀರಾ, ಎಷ್ಟು ಇದು ಮಾಡಿದ್ದೀರಾ ಅಂತ ಯಾರೂ ಹೇಳಲ್ಲ ಆ ಥರ. ಆದ್ದರಿಂದ ನಾವು ಮೇಲೆ ಡಿಪೆಂಡ್ ಆದರೆ ಇದೇ ಥರ ಎಲ್ಲರೂ ಟ್ರೀಟ್ ಮಾಡೋದು. ಆದ್ದರಿಂದ ಯಾವ ಹೆಣ್ಮಕ್ಳೇ ಆಗಲಿ ಯಾರ ಮೇಲೂ ಡಿಪೆಂಡ್ ಆಗಿಬಿಟ್ರಿ. ನಾವು ಡಿಪೆಂಡ್ ಆಗಿರೋದಕ್ಕೆ ನಮ್ಗೆ ಯಾರೂ ಬೆಲೆ ಕೊಡಲ್ಲ ಅನಿಸುತ್ತೆ ನನಗೆ. ನಿಮ್ಮ ಮನೇಲಿ ಆ ಥರನೂ ಗೊತ್ತಿಲ್ಲ, ನಮ್ಮ ಮನೇಲಿ ಇದೇ ಥರ ಯಾವಾಗಲೂ. ಆದ್ದರಿಂದ ನಮ್ಮದು ಅಂತ ಅರ್ನಿಂಗ್ಸ್ ಇದ್ದರೆ ಯಾರೂ ಏನೂ ಹೇಳಲ್ಲ. ನಮಗೂ ಒಂದು ಬೆಲೆ ಅನಿಸುತ್ತೆ. ಅಂದರೆ ಹೆಣ್ಮಕ್ಳು ದುಡಿತಾ ಇದ್ದರೆ ಒಂದು ಬೆಲೆ ಇರುತ್ತೆ. ಮನೇಲಿರೋರಿಗೆ ಯಾರೂ ಬೆಲೆನೂ ಕೊಡಲ್ಲ, ಮನೇಲಿ ಕೆಲಸ ಮಾಡಿದರೆ ಬೆಲೆನೂ ಸಿಗಲ್ಲ. ಹಂಗಂತ ಮನೆ ಕೆಲಸ ಮಾಡಬಾರ್ದಂತಲ್ಲ, ಮನೆಯಲ್ಲೂ ಮಾಡಬೇಕು, ಹೊರಗಡೆನೂ ಮಾಡಬೇಕು. ನೋಡಿ ಬಸ್ ಸ್ಟಾಪ್ ಹತ್ರ ನಾಯಿಗಳು ಯಾವ ಥರ ಹೆಂಗೆ ಬೆಚ್ಚಿ ಮಲ್ಕೊಂಡಿದ್ದಾವೆ. ಇವಾಗ ಬಸ್ ಸ್ಟಾಪ್ ಹತ್ರ ಬಂದೆ, ಅವರು ಇನ್ನೂ ಅರ್ಧ ಗಂಟೆ ಲೇಟ್ ಅಂತ ಬರೋದು, ಅದರಿಂದ ಕೂತ್ಕೊಂಡು ಕಾಯ್ತಾ ಇದ್ದೀನಿ. ಮಾತಾಡ್ಸೋವಾಗ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಯಾಕಂದರೆ ಅವರು ನಾವು ಕ್ಯಾಮರಾ ಮುಂದೆ ಬರಲ್ಲ ಅಂದರು. ಸರಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಮಾತಾಡಿಸ್ಬಿಟ್ಟು ಹೋಗೋಣ ಅಂದ್ಕೊಂಡು ಮಾತಾಡ್ತಾ ಇದ್ದೀವಿ. ನೀವು ಹೇಳ್ಬೋದು, ಮನೇಲೇ ಇದ್ದು ಮನೆ ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ಅಷ್ಟೊಂದು ಹೆವಿನಾ ಅಥವಾ ನಿಮ್ಗೆ ಅಷ್ಟೊಂದು ಕಷ್ಟ ಆಗ್ತಿದೆಯಾ ಅಂತ. ಆ ಥರ ಅಲ್ಲ, ನನಗೆ ಆ ಥರನೂ ಕಷ್ಟ ಆಗ್ತಿಲ್ಲ. ಅಂದರೆ ಒಬ್ಬೊಬ್ರು ಇರ್ತಾರಲ್ಲ ಮಕ್ಕಳು ನೋಡಿಕೊಂಡು, ಅಂದರೆ ನಾನೇ ಇರ್ಬೋದು, ಮೊದಲು ನಾನೇನು ಮಾಡ್ದಾಳಲ್ಲ, ಒಂದು ಕಾಫಿ ಸಮೇತ ನನಗೆ ಮಾಡೋಕ್ಕೆ ಬರ್ತಿರಲಿಲ್ಲ ಮದುವೆಗಿನ್ನೂ ಮುಂಚೆ. ಇವಾಗ ಸ್ಟಾರ್ಟಿಂಗಲ್ಲಿ ಕಲಿತು ಎಲ್ಲನೂ ಮ್ಯಾನೇಜ್ ಮಾಡಬೇಕಂದ್ರೆ ಎಲ್ರಿಗೂ ಕಷ್ಟ ಅನಿಸುತ್ತೆ. ಅದರಿಂದ ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಮನೇಲಿ ಹೆಂಗಂತ ತಿಳಿಸಿ. ನಮ್ಮ ಮನೆಯಲ್ಲಿ ಇದೇ ಥರ ಒಬ್ಬರೇ ಮಾಡ್ಕೋಬೇಕು, ಒಬ್ಬರೇ ಇದೆಲ್ಲ ಮಕ್ಕಳು ನೋಡ್ಕೊಳ್ಳೋದಾಗಿರಲಿ, ಏನು ಕರ್ಕೊಬರೋದು, ಕರ್ಕೊಂಡೋಗೋದು, ಹೋಮ್ವರ್ಕ್ ಮಾಡಿಸೋದು, ರೆಡಿ ಮಾಡೋದೆಲ್ಲ ನನ್ನದೇ. ಆದ್ದರಿಂದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.